ಎಲ್ಲೋ ಲೋಪವುಂಟು ಸುಖವ ಹಂಚುವಲ್ಲಿ, ಏನೋ ದೋಷವುಂಟು ದಣಿಯೋನು ದಣಿಯೇ ಆಗಿಲ್ಲ, ಆಳೋನು ಆಳುವಾಗಿಲ್ಲ ಪ್ರಜೆಗೆ. ಏನು ಹೋಗಿರ್ಲಿಲ್ಲ. ಅಡಿಕೆ ತೋಟ ಆಗಿದ್ದಾವೆ, ಗೋವಿಂದಗಳಾಗಿದೆ, ಭತ್ತದ ಫಸಲು ಇದೆ, ರೈತರು ವರ್ಗದವರಿದ್ದಾರೆ. 4 ಜನಕ್ಕೆ ಇವತ್ತು ಸವಲತ್ತನ್ನು ಕೊಟ್ಟು ಮಾನ್ಯ ಉಸ್ತುವಾರಿ ಸಚಿವರು, ರಾಜ್ಯ ಮಂತ್ರಿಗಳು ನಾವು ಕೇಳಕ್ ಹೋದ್ರೆ ನಮಗೆ ಕಲ್ಲು ಗಣಿಗಾರಿಕೆ ಬಂದಾಗಬೇಕು. ಬಂದಾಗಲಿಲ್ಲ ಅಂತಂದ್ರೆ ನಾವಿರ್ತಕ್ಕಂಥ ಪಶು ಪಕ್ಷಿಗಳು ಆಮೇಲೆ ಜಾನುವಾರುಗಳು ನಾವು ರೋಡಿಗೆ ತಂದ್ಬಿಟ್ಟು ರೋಡಿಗೆ ನಿಲ್ಲಿಸಿ ಮೇಯಿಸ್ಲಿಕ್ಕೆ ಅನುವು ಮಾಡ್ಕೊಳ್ತೇವೆ. ಈ ಎಚ್ಚರಿಕೆ ಮೂಲಕ ಈ ಏನಾರ ಹೋರಾಟಕ್ಕೆ ನಾವು ಅಂಟಾಗಬೇಕು. ಕಲ್ಲು ಗಣಿಗಾರಿಕೆ ಬಂದಾಗಲಿಲ್ಲ ಅಂದ್ರೆ ನಾವು ಯಾವುದೇ ಹೋರಾಟ ನಿಲ್ಸೋದಲ್ಲ, ಮಾಡೇ ಮಾಡ್ತೀವಿ. ಎಲ್ಲ ರೈತರು ಸಮಸ್ಯೆ ಅಲ್ಲದ ನಮ್ಮದು 4 ಜನ 5 ಜನ ಸಮಸ್ಯೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡ ನಾನು ಅಂದ್ಕೊಳ್ಳಿ. ಆಮೇಲೆ ಇನ್ನೊಬ್ಬರು ಅರುಣ್ ಕುಮಾರ್ ಅಂತ ಮಧು ಬಂಗಾರಪ್ಪ ಸಾಹೇಬರು, ನಾವು ಹೆಂಗೆ ಓಟ್ ಹಾಕೋದು ಸ್ವಾಮಿ ಅವರಿಗೆ? ಶಿಕ್ಷಣ ಮಂತ್ರಿಗಳು ನಾವು ಹೆಂಗೆ ಓಟ್ ಹಾಕೋದು? ಎಷ್ಟು ಜನ ನಾವು ಹೆಂಗೆ ಬದುಕು? ಈಗ